ನಾಡು ನುಡಿ ವಿಚಾರದಲ್ಲಿ, ಭ್ರಷ್ಟಾಚಾರದ ವಿಚಾರದಲ್ಲಿ, ಒಂದು ಪ್ರಬುದ್ಧವಾದಂತಹ ರಾಜಕಾರಣವನ್ನು ತೋರಿಸ್ಕೊಡುವಂತ ವಿಚಾರದಲ್ಲಿ, ಪ್ರಾಮಾಣಿಕವಾದಂತಹ ರಾಜಕಾರಣ ತೋರಿಸ್ಕೊಡೋ ವಿಚಾರದಲ್ಲಿ ತಮ್ಮ ಕೈಲಾದಂತಹ ಅಳಿಲ್ ಸೇವೆ ಮಾಡ್ತಾರೆ. ಮತ್ತೆ ನಾನೇನು ಭ್ರಮೆ ಕಟ್ಕೊಂಡಿಲ್ಲ, KRS ಅವರು ನಾಳೆ ಬೆಳಗ್ಗೆ ಗೆದ್ದು MLAಗಳಾಗ್ಬಿಡ್ತಾರೆ ಅಂತಲ್ಲ. ಈ ಸಮಾಜ ಯಾರು ತಮ್ಮ ಪರವಾಗಿ ಯೋಚನೆ ಮಾಡುತ್ತೋ ಅವ್ರನ್ನ ಊದು ದೂರ ಇಡುತ್ತೆ. ಯಾರು ಅತ್ಯಾಚಾರಿಗಳಿದ್ದಾರೆ, ಭ್ರಷ್ಟಾಚಾರಿಗಳಿದ್ದಾರೆ, ಯಾರು ಅನಾಚಾರಿಗಳಿದ್ದಾರೆ, ಕೊಲೆಗಳಿದ್ದಾರೆ, ಅವ್ರನ್ನ ಆರಿಸಿ ಕಳಿಸುತ್ತೆ. KRS ಪಕ್ಷದವರು ಇದನ್ನ ಖಂಡಿಸಿ ಏನೋ ಹೋರಾಟಕ್ಕೆ ಇಳಿದು ಏನು ಮಾಡಕ್ ಆಗಲ್ಲ. ಅವ್ರ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದಾರೆ. ನಮ್ಗೆ ಅಧಿಕಾರ ಕೊಡ್ಲಿಲ್ಲ ಅಂತ ಜನರ ಸೇವೆ ಮಾಡೋದನ್ನ ನಿಲ್ಲಿಸಿಲ್ಲ, ಹೋರಾಟವನ್ನೇನು ನಿಲ್ಲಿಸಿಲ್ಲ. ಎಷ್ಟು ಹಿಂಸೆಗಳನ್ನ ಅನುಭವಿಸಿದ್ದಾರೆ, ಎಷ್ಟು ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ. ಅವ್ರಿಗೆ ಯಾರಾದ್ರೂ ಹಣಕಾಸಿನ ಸಹಾಯ ಮಾಡ್ತಾ ಇದ್ದೀರಾ? ಏನಿಲ್ಲ. ಆದ್ರೂ ಅವ್ರ ಹೋರಾಟವನ್ನ ನಾವು ಬೆಂಬಲಿಸಬೇಕಾಗಿದೆ. ಆಡಳಿತ ಸರ್ಕಾರ ವ್ಯವಸ್ಥೆ ಏನಿದೆ ಅದರ ವಿರುದ್ಧ ನಾವು ನಮ್ಮ ಕೆಂಗಣ್ಣನ ಬೀರಬೇಕಾಗಿದೆ. ಪೊಲೀಸ್ನವರು ಏನು KRS ಕಾರ್ಯಕರ್ತರ ವಿರುದ್ಧ ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಹಲ್ಲೆಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಮುಂದಿನ ದಿವಸದಲ್ಲಿ ನಮಗೆ ಇವಾಗ ಒಳ ಮೀಸಲಾತಿಯ ಹೋರಾಟ ಇಲ್ಲದೆ ಹೋಗಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಈ ಒಳ ಮೀಸಲಾತಿಯ ಹೋರಾಟ ನಮ್ಮ ಜೀವನ ಮರಣದ ಪ್ರಶ್ನೆ ಆಗಿದೆ. ಇದೇ 8ನೇ ತಾರೀಕಿಂದ ಮತ್ತೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗಿದೆ. ಮತ್ತೆ ಹಾಗಾಗಿ ನಮ್ಮ ಹೋರಾಟದಿಂದ ಡೈವರ್ಟ್ ಆಗಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಒಳ ಮೀಸಲಾತಿ ಹೋರಾಟ ಇಲ್ಲದೆ ಹೋಗಿದ್ರೆ ನನ್ನ ಭೀಮ ಸೈನಿಕರ ತಂಡ, ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆಗಳ ತಂಡ ಇರುತ್ತಲ್ಲ, ಆ ಇಡೀ ತಂಡದ ಜೊತೆನಲ್ಲಿ ನಾವು KRS ಪಾರ್ಟಿ ಜೊತೆ ಬೆಂಬಲಕ್ಕೆ ನಿಲ್ತಿದ್ವಿ. ಅವ್ರ ಪಕ್ಷಕ್ಕೆ ಸೇರ್ಕತ್ತಾರಲ್ಲ, ಬೆಂಬಲಕ್ಕೆ ನಿಲ್ತಾ ಇದ್ವಿ. ಬೆಂಬಲ ಕೊಡೋದಕ್ಕೆ ಪಕ್ಷಕ್ಕೆ ಸೇರ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ನಮಗೆ ನಮ್ದೇ ಆದಂತ ರಾಜಕೀಯ ಏನೋ ಉದ್ದೇಶಗಳು ಮತ್ತೆ ರಿಸರ್ವ್ ಕೆಲವು ಇದಾವೆ, ಅವ್ರಿಗೂ ಇದಾವೆ. ಬಟ್ ನ್ಯಾಯದ ವಿಚಾರ ಎತ್ತಿದಾಗ ಯಾರ ಪರವಾಗ್ಲಾದ್ರೂ ಕೂಡ ನಾವು ಇರಬೇಕಾಗ್ತದೆ. ಅದು KRS ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, SDP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ, ನ್ಯಾಯದ ಪರವಾಗಿದ್ದಾಗ ಎಲ್ಲರೂ ವಿಚಾರ ನಾವು ಇರ್ತೀವಿ. ಇಷ್ಟು ಹೇಳ್ತಾ ಸ್ನೇಹಿತರೆ, ನಮ್ದು ಒಳ ಮೀಸಲಾತಿ ಹೋರಾಟ ಇಲ್ಲದೆ ಹೋಗಿದ್ರೆ ಖಂಡಿತವಾಗ್ಲೂ ಅವ್ರ ಜೊತೆ ನಿಲ್ತಾ ಇದ್ವಿ. ಆದ್ರೂ ಕೂಡ ಅಂತ ಸಮಯ ಬಂದಾಗ ಎಂತದ್ದೇ ಪರಿಸ್ಥಿತಿಯಲ್ಲೂ ಕೂಡ ನಾವು KRS ಪಕ್ಷದವ್ರ ಜೊತೆ ಅವ್ರ ಬೆಂಬಲಕ್ಕೆ ನಿಲ್ತೀವಿ ಅನ್ನೋ ಮಾತನ್ನ ನನ್ನೆಲ್ಲ ಏನು ಕ್ರಾಂತಿಕಾರಿ ಪಾದಯಾತ್ರೆಗಳ ಹೋರಾಟ ಸಮಿತಿ ಇದೆಯಲ್ಲ, ಈಗ ಅದು 5 ವಿಭಾಗಗಳಲ್ಲಿ ನಾವು ಅದನ್ನ ಇಡೀ ಕರ್ನಾಟಕದಾದ್ಯಂತ ಕಾರ್ಯಾಚರಣೆಗಿಳಿಸ್ತಾ ಇದ್ದೀವಿ. ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ, ಮುಂದಿನ ದಿವಸದಲ್ಲಿ ಇದ್ದೀವಿ ಅಂತ ಹೇಳುತ್ತಾ ಸದ್ಯಕ್ಕೆ ನಮ್ಮೆಲ್ಲರ ಬೆಂಬಲವನ್ನ ಅವ್ರಿಗೆ ಘೋಷಣೆ ಮಾಡುವಂತ ಪ್ರಾರ್ಥನೆಯನ್ನ ನಾನು ನಿಮ್ಮೆಲ್ಲರಲ್ಲೂ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭಾಲಿ. ನಮಸ್ಕಾರ. ಜೈ ಭೀಮ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.